ಪ್ರಧಾನಮಂತ್ರಿ ಕಿಸಾನ್ ಯೋಜನೆ 22ನೇ ಕಂತು ಯಾಕೆ ತಡ ಆಗ್ತಾ ಇದೆ? ಇದರ ಹಿಂದಿನ ಕಾರಣ ಏನು? ಯಾವಾಗ ಇದರಿಂದ ದುಡ್ಡು ನಮಗೆ ದೊರಕುತ್ತೆ ಅಂತ ನೋಡೋಣ ಬನ್ನಿ. ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ಆಲ್ ಅಪ್ಡೇಟ್ಸ್ ಕನ್ನಡ ಚಾನಲ್. PM ಕಿಸಾನ್ ಸಮ್ಮಾನ ನಿಧಿ ಯೋಜನೆಯಡಿ ಸುಮಾರು 9 ಕೋಟಿ ಜನ ರೈತರು ಇದರ ಲಾಭವನ್ನು ಪಡೆದುಕೊಳ್ತಾ ಇದ್ದಾರೆ. ಈ ಯೋಜನೆಯು ರೈತರ ಪ್ರೋತ್ಸಾಹಕ್ಕಾಗಿ ಮತ್ತು ಆರ್ಥಿಕ ರೂಪದಲ್ಲಿ ಸಹಾಯ ಮಾಡುತ್ತೆ. ಈ ಯೋಜನೆ ಅಡಿಯಲ್ಲಿ ಪ್ರತಿ ವರ್ಷ 6,000 ರೂಪಾಯಿ ರೈತರ ಖಾತೆಗೆ ನೇರವಾಗಿ ಜಮಾ ಕೂಡ ಆಗುತ್ತಾ ಇರುತ್ತೆ. ಆದರೆ ಬಿಹಾರ ರೈತರಿಗೆ ಮಾತ್ರ ಪ್ರತಿ ವರ್ಷ 9,000 ದುಡ್ಡನ್ನು ಕೊಡಲಾಗುತ್ತೆ. ಕಳೆದ ವರ್ಷ ನವೆಂಬರ್ 19ಕ್ಕೆ ನೇರವಾಗಿ ಹಣವನ್ನು ರೈತರ ಖಾತೆಗೆ ಜಮಾ ಮಾಡಲಾಗಿತ್ತು. ಇದರ ನಂತರ ರೈತರು 22ನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದಾರೆ. ಈಗ ಈ ಕಾಯುವಿಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಮೊದಲು ಇದ್ದ ಭರವಸೆ ಅಂತ ಅಂದ್ರೆ 2026ರ ಫೆಬ್ರವರಿ ಬಜೆಟ್ನ ನಂತರ PM ಕಿಸಾನ್ ಹಣ ದೊರಕುತ್ತೆ ಅನ್ನೋ ಆಸೆ ಎಲ್ರಿಗೂ ಇತ್ತು. ಆದ್ರೆ ಇದೀಗ ಸರ್ಕಾರ ಈ 22ನೇ ಕಂತಿನ ಹಣವನ್ನ ಇನ್ನೂ ಹಾಕಿಲ್ಲ. ಈಗ ದೇಶದ ಪ್ರತಿ ರೈತರಲ್ಲೂ ಕಾಡುವ ಒಂದು ದೊಡ್ಡ ಪ್ರಶ್ನೆ ಅಂದ್ರೆ ಯಾಕೆ ಇನ್ನೂ 22ನೇ ಕಂತಿನ ಹಣ ಜಮಾ ಆಗ್ತಾ ಇಲ್ಲ ಅಂತ. ಈ ಪ್ರಶ್ನೆಗೆ ಉತ್ತರ ಸರ್ಕಾರ ನೇರವಾಗಿ ನೀಡದೇ ಇದ್ರೂ ಕೂಡ ಕೆಲವೊಂದು ವಿಷಯಗಳನ್ನ ಕಡೆಗಣಿಸೋಕೆ ಆಗೋದಿಲ್ಲ. ಅದೇನು ಅಂತ ಅಂದ್ರೆ ಜನವರಿ 2026ರಲ್ಲಿ ಸರ್ಕಾರ ಹೇಳಿತ್ತು, PM ಕಿಸಾನ್ ಯೋಜನೆಯಲ್ಲಿ ಲಾಭ ಪಡೆಯೋಕೆ ಇನ್ಮೇಲೆ ಫಾರ್ಮರ್ ಐಡಿಯನ್ನ ಜಾರಿಗೆ ತರುತ್ತಿದ್ದೇವೆ ಅಂತ. ಇದಾದ್ಮೇಲೆ ಕೆಲವು ರಾಜ್ಯಗಳಲ್ಲಿ ಇದರ ಅಭಿಯಾನ ಕೂಡ ನಡೀತಾ ಇದೆ. ಫಾರ್ಮರ್ ಐಡಿಯನ್ನ ಕೂಡ ಮಾಡ್ತಾ ಇದ್ದಾರೆ. ಇನ್ನು 22ನೇ ಕಂತಿನ ಹಣ ತಡ ಆಗೋದಕ್ಕೆ ಇನ್ನೊಂದು ಕಾರಣ ಅಂತಂದ್ರೆ PM ಕಿಸಾನ್ ಯೋಜನೆ ದುರ್ಬಳಕೆ. PM ಕಿಸಾನ್ ಯೋಜನೆಯ ದುರ್ಬಳಕೆ ಮಾಡ್ತಾ ಇರೋದು ಈಗ ಸರ್ಕಾರಕ್ಕೆ ತಿಳಿದು ಬಂದಿದೆ. ಈ ತರಹದ ಜನರನ್ನ PM ಕಿಸಾನ್ ಅಕೌಂಟ್ನ ತೆಗೆದು ಹಾಕೋ ಕೆಲಸ ಇದೀಗ ಕೇಂದ್ರ ಸರ್ಕಾರ ನಡೆಸ್ತಾ ಇದೆ. ಇನ್ನು ಯಾವಾಗ PM ಕಿಸಾನ್ ಯೋಜನೆಯ 22ನೇ ಕಂತಿನ ಹಣ ಸಿಗುತ್ತೆ ಅಂತ ಸರ್ಕಾರ ಏನು ಅಫಿಷಿಯಲ್ ಆಗಿ ಒಂದು ದಿನಾಂಕವನ್ನ ಬಿಟ್ಟಿಲ್ಲ. ಆದ್ರೂ ಕೂಡ ಹೋಳಿ ಹಬ್ಬಕ್ಕೂ ಮೊದಲೇ ಹಣ ಜಮಾ ಆಗುವ ಸಾಧ್ಯತೆ ಇದೆ. ಇನ್ನೊಂದು ವಿಶೇಷ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ. ನಮ್ಮ ಆಲ್ ಅಪ್ಡೇಟ್ಸ್ ಕನ್ನಡ ಚಾನೆಲ್ ಸಂಪರ್ಕದಲ್ಲಿರಿ. ನಮಸ್ತೆ.